ರಿಕ್ಷಾ ಚಾಲಕರಿಗೆ ಸಲ್ಲುವ ಒಂದು ಗೌರವ, ಅದು ನಿಮ್ಮ ಪ್ರತಿನಿಧಿಯಾಗಿ ವೆಂಕಟೇಶ್ ಅವರು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಿಕ್ಷಾ ಚಾಲಕರ ಸಂಘ ಅಧ್ಯಕ್ಷರು ಆದಂತಹ ಶ್ರೀ ವೆಂಕಟೇಶ್ ಎಸ್ ನಾಯ್ಕ ಅವರೇ, ಅಧ್ಯಕ್ಷರು ಆದಂತಹ ವೈದ್ಯಾಧಿಕಾರಿಗಳು, ತಾಲೂಕಾ ಆಸ್ಪತ್ರೆ ಜನರಲ್ ಸರ್ಜನ್ ಅವರು ಆಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಸರ್ ಅವರೇ, ನಾವು ಕೊಡುವಂತಹ ಒಂದು ಹನಿ ರಕ್ತವೂ ಕೂಡ ತುಂಬ ಬೆಲೆ ಇದೆ. ಈ ರಕ್ತ ಅನ್ನೋದು ಯಾವ ಫ್ಯಾಕ್ಟ್ರಿಯಲ್ಲೂ ಕೂಡ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಒಂದು ದೇಹದಿಂದ ತೆಗೆದೇ ಅದನ್ನ ಮತ್ತೊಬ್ಬರಿಗೆ ಮಾಡಬೇಕು ಬಿಟ್ರೆ ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ಆಗಿರ್ಬೋದು, ಕಂಪನಿಯಲ್ಲಿ ಆಗಿರ್ಬೋದು, ಇದನ್ನ ರೆಡಿ ಮಾಡುವಂಥದ್ದು ಆಗುದಿಲ್ಲ. ಅದರ ಸಲುವಾಗಿ ಈ ರಕ್ತದ ಮಹತ್ವ, ಈ ರಕ್ತದ ಸಮಸ್ಯೆ ಇದ್ದವ್ರಿಗೆ ಮಾತ್ರ ಆಲ್ರೆಡಿ ಗೊತ್ತಾಗಿದೆ ಎಲ್ಲರಿಗೂ ಎಷ್ಟು ಕಷ್ಟ ಆಗ್ತದೆ. ಒಂದು ಗರ್ಭಿಣಿ ಹೆಂಗಸಿಗೆ ರಕ್ತ ಇಲ್ಲದೆ ಇರುವಾಗ ಅವನು ಪರದಾಡುವಂಥ ಸ್ಥಿತಿ ನೋಡಿದ್ರೆ ಭಾಳ ಕಷ್ಟ ಆಗ್ತದೆ. ಆದರೆ ಆಟೋ ಚಾಲಕರ ಸಂಘದಿಂದ ಇಂಥೊಂದು ಮಹತ್ ಕಾರ್ಯಕ್ರಮ ಮಾಡಿದ್ದು ಭಾಳ ಶ್ಲಾಘನೀಯ. ತುಂಬ ಇಡೀ ತಾಲೂಕಿನಾದಂಥ ಜಿಲ್ಲಾದಂಥ ಕೂಡ ಭಾಳ ಒಂದು ಹೆಸರು ಬಂದಿದೆ. ಅವರು ಕೂಡ ಇವತ್ತು ಆಟೋ ಚಾಲಕರು ತುಂಬ ಕಷ್ಟದಲ್ಲಿ ಇರಬಹುದು, ಆದರೆ ಇನ್ನೊಬ್ಬರ ಬಗ್ಗೆ ಕಾಳಜಿ ಇದೆ ಅವರಿಗೆ. ಇನ್ನೊಂದು ಜೀವ ಉಳಿಸೋದ್ರ ಬಗ್ಗೆ ಭಾಳ ಒಂದು ನಿಷ್ಠೆ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನಗಳಿದ್ದಾರೆ, ಯಾವ್ಯಾವುದೋ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಜನರಿಗೆ ಸ್ಫೂರ್ತಿ ಆಗ್ಬೋದು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ಈ ಒಂದು ಪುಣ್ಯದ ಕೆಲಸದಲ್ಲಿ ತೊಡಗಿದಾದಾಗ ನಮ್ಮ ಪಾಪ ಕರ್ಮಗಳು ಕೂಡ ಇದರಿಂದ ಕಡಿಮೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಳ್ಳೆ ವ್ಯವಸ್ಥೆ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಹಾಗೆ ಈ ಒಂದು ಆಟೋ ಚಾಲಕರ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರು ಕೂಡ ಭಾಳ ಆತ್ಮೀಯರವರು. ಅವರು ನಮ್ಮ ಹತ್ರ ಬಂದು ನೀವು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಬೇಕಂತ ಕೇಳ್ಕೊಂಡಾಗ ನನಗೂ ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ ಭಟ್ಕಳ ಅನ್ನೋದು ದೊಡ್ಡ ತಾಲೂಕು. ಇಂಥದ್ರಲ್ಲಿ ಒಂದು ಚಿಕ್ಕ ಹಳ್ಳಿಯ ಒಂದು ಸಣ್ಣ ವ್ಯಕ್ತಿಯನ್ನು ಆಯ್ಕೆ ಮಾಡಿದಂದ್ರೆ ತುಂಬ ಖುಷಿ ಆಯಿತು. ಇದೇನು ನಾನು ನನ್ನ ಒಂದು ಗುರುತಿಸಿ ಕೊಟ್ಟಂಥ ಒಂದು ಪದವಿ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ನಾವು ಜಾಲಿಯಲ್ಲಿ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಅಧ್ಯಕ್ಷ ಕೂಡ ನಾನೇ ಆಗಿದ್ದೀನಿ. ನಮ್ಮಲ್ಲಿ ಮಹಿಳೆಯರು ಒಂದು 50ರಿಂದ 60 ಜನ ಇದ್ದಾರೆ ನಮ್ಮ ಸಂಘದಲ್ಲಿ, ಮತ್ತೊಂದು 100ರಿಂದ 110 ಜನ ಪುರುಷರಿದ್ದಾರೆ. ನಾವು ಮಾಡ್ತಿರುವಂಥ ಕಾರ್ಯಕ್ರಮ ಇಡೀ ತಾಲೂಕು ಜಿಲ್ಲೆಯಾದಂಥ ಗೊತ್ತಿರೋದ್ರಿಂದ ಅದನ್ನೆಲ್ಲ ಒಂದು ಆಟೋ ಚಾಲಕರ ಎಲ್ಲ ಜನರು ಸೇರಿ ಒಂದು ನನ್ನನ್ನು ಆಯ್ಕೆ ಮಾಡಿದ್ರಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಾವು ಮಾಡ್ತಿರೋ ಒಳ್ಳೆ ಕಾರ್ಯಕ್ರಮವನ್ನು ಗುರುತಿಸಿ ಇದೊಂದು ಆಯ್ಕೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತದೆ. ಮತ್ತೊಮ್ಮೆ ಕೂಡ ಆಟೋ ಚಾಲಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರು ಕೂಡ ಒಂದು ತಾಲೂಕಿಗೆ ಆಟೋ ಚಾಲಕರನ್ನೆಲ್ಲ ಸೇರ್ಕೊಂಡು ಒಂದು ಅಧ್ಯಕ್ಷರು ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ, ಅದು ಕೂಡ ಭಾಳ ಕಷ್ಟ ಇರ್ತದೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಕ್ಕಂಡು ಹೋಗುವಂಥ ಒಂದು ನಾಯಕ ಬೇಕಾಗ್ತದೆ. ಅದನ್ನು ನಮ್ಮ ವೆಂಕಟೇಶ್ ನಾಯ್ಕರವರು ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಬರುವ ಮಾಡ್ಕೊಂಡು ನನಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ನ ಸಾಮಾಜಿಕ ಕಾರ್ಯಗಳ ಮೂಲಕ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ವಸಂತ್ ನಾಯ್ಕರವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಚಾಲಕ ಪ್ರೇರಕ ಶಕ್ತಿಯಾಗಿ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ನಾಯ್ಕರವರೇ, ವೇದಿಕೆಯಲ್ಲಿರ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಅವರೇ, ಪಟೇಲ್ ರಾಹಿನಾಥ್ ಅವರೇ, ಡಾಕ್ಟರ್ ವೀಣಾ ಕುಮಾರಿ ಅವರೇ, ಸವಿತಾ ಮೇಡಮ್ ಅವರೇ, ನಜೀರ್ ಬಾಯಿ ಅವರೇ, ಡಾಕ್ಟರ್ ಸತೀಶ್ ಅವರೇ, ಡಾಕ್ಟರ್ ಪ್ರಕಾಶ್ ಅವರೇ, ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಜೊತೆಗೆ ನಿಂತಿರ್ತಕ್ಕಂಥ ಎಲ್ಲ ರಿಕ್ಷಾ ಚಾಲಕ ಮಾಲಕ ಸಂಘದ ಎಲ್ಲ ಸದಸ್ಯರೇ, ರಿಕ್ಷಾ ಚಾಲಕರೇ, ಒಂದು ಜೀವಪರವಾಗಿರ್ತಕ್ಕಂಥ, ಮಾನವೀಯ ಪರವಾಗಿರ್ತಕ್ಕಂಥ, ಸಹಾನುಭೂತಿ ಇರ್ತಕ್ಕಂಥ, ಜೀವವನ್ನು ಉಳಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ಇವತ್ತು ಭಟ್ಕಳದ ರಿಕ್ಷಾ ಚಾಲಕರ ಸಂಘದಿಂದ ಆಗ್ತಾ ಇದೆ. ಅದು ಬಹಳ ಜನಪ್ರೀತಿಗೆ
ಜೀವಪರ ಒಂದು ಕಾಳಜಿಗೆ ಸಾಕ್ಷಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥ ರಿಕ್ಷಾ ಚಾಲಕರ ಸಂಘಕ್ಕೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ. ರಿಕ್ಷಾ ಚಾಲಕರಿಗೆ ಅದು ಸಾಮಾಜಿಕ ಸೇವಾ ಕಾರ್ಯ ಅವರು ಹೊಸದೇನಲ್ಲ. ಅವರು ರಕ್ತದಾನ ಕೂಡ ಅವರಿಗೇನು ಹೊಸದಲ್ಲ. ಯಾವುದೇ ಒಂದು ಅಪಘಾತ ಆಯಿತು ಅಂತಂದ್ರೆ ಅಲ್ಲಿ ಒಬ್ಬ ರೋಗಿಯನ್ನ ಅಥವಾ ಒಬ್ಬ ಅಪಘಾತಕ್ಕೊಳಗಾದ ವ್ಯಕ್ತಿಯನ್ನು ಮೊದಲಿಗೆ ಆಸ್ಪತ್ರೆಯಲ್ಲಿ ತಂದು ಮುಟ್ಟಿಸುವಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥವ್ರು ಮೊದಲನೇದಾಗಿ ರಿಕ್ಷಾ ಚಾಲಕರು. ಒಂದು ಭಟ್ಕಳದಲ್ಲಿ ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಸಬ್ ಸ್ಟೋರ್ ಅನ್ನು ಓಪನ್ ಮಾಡಿ ಇಲ್ಲಿದ್ದಂಥ ಎಲ್ಲ ಪೇಷಂಟ್ಸ್, ಪ್ರೈವೇಟ್ ಇರಲಿ ಅಥವಾ ಗೌರ್ಮೆಂಟ್ ಪೇಷಂಟ್ಸ್ಗೆ